ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗಳನ್ನ ನಡೆಸಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ಕೋಬಹುದು. ಕಂದಾಯ ಇಲಾಖೆಯಲ್ಲಿ ವಿಒ ಅಂತೇಳಿ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು? ಸೊ ಎಜುಕೇಶನ್ ಏನ್ ಬೇಕಾಗತ್ತ, ಇದಕ್ಕೆ ವಯೋಮಿತಿ ಎಷ್ಟು ಬೇಕಾಗತ್ತ, ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ ಸ್ಟಾರ್ಟ್ ಆಗತ್ತ, ಕೊನೆಯ ದಿನಾಂಕ ಯಾವಾಗ ಇರ್ತದ, ನೆಕ್ಸ್ಟ್ ಎಕ್ಸಾಮ್ ಎಷ್ಟು ಇರ್ತಾವು, ಸೊ ಯಾವ ಸಿಲೆಬಸ್ ಇರ್ತದ, ಎಕ್ಸಾಮ್ ಯಾವ ಡೇಟ್ ಗೆ ನಡಿಬಹುದು, ಪ್ರತಿ ಒಂದು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಅನ್ನ ಸೊ ನಾನು ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ರು ಕೂಡ ವಿಡಿಯೋನ ಸೊ ಯಾವುದೇ ತರ ಅಂತ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಪೂರ್ತಿ ಎಂಡ್ ಮಟ್ಟ ವಿಡಿಯೋನ ನೋಡ್ಕೊಂಡ್ರಪ್ಪ ಅಂದ್ರೆ ನೀವು ಪಕ್ಕ ಈ ಸರಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ನೀವು ಕೂಡ ತಲಾಟಿ ಹುದ್ದೆಗೆ ಸೇರ್ಕೊಳ್ಬಹುದು. ಓಕೆ, ಫಸ್ಟ್ ಆಫ್ ಆಲ್ ನೀವೇನಾದ್ರೂ PUC ಮುಗಿದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ಬಂಪರ್ ವೇಕೆನ್ಸಿನೇ ಅನ್ಕೊಳ್ಬಹುದು. ಸೊ ಇಲ್ಲಿ ಕಾಲ್ ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಅಂದ್ರೆ 10ನೇ ತಾರೀಕಿಗೆ ಇದು ಆಲ್ರೆಡಿ ಅಪ್ಲಿಕೇಶನ್ ನೋಡ್ಕೋಬಹುದು. ಇವಾಗ ನಿಮ್ಗೆ ಏನಪ್ಪಾ ಅಂದ್ರೆ ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಿತ್ತು. ಸೊ ಇವತ್ತು ನೋಟಿಫಿಕೇಶನ್ ಅನ್ನ ಮಾಡ್ತೀವಿ ಅಂತ ಹೇಳಿ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಈ ಹುದ್ದೆಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ರಿ. ಸೊ ಇಲ್ಲಿ ಹುದ್ದೆ ಹೆಸರೇನಪ್ಪಾ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿ ಹೋದ್ ಸರಿನೂ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು. ಇದು 2 ವರ್ಷದಕ್ಕಿಂತ ಹಿಂದೆ ಏನಪ್ಪಾ ಅಂತಂದ್ರೆ PUC ಯಲ್ಲಿ ಪರ್ಸೆಂಟೇಜ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ರು. ಸೊ ಈ ಸರಿ ಏನ್ ಮಾಡಿದಾರಪ್ಪ ಅಂದ್ರೆ ಹೋದ್ ಸರಿನೂ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಈ ಸರಿನೂ ಕೂಡ ಎಕ್ಸಾಮ್ ಅನ್ನ ನಡೆಸ್ತಾ ಇದಾರೆ. ಸೊ ಇದು ಬಂದ್ಬಿಟ್ಟು ನೋಡ್ಕೊಡ್ರಿ, ಈ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಿಲ್ಲಾವಾರು ಹುದ್ದೆಗಳ ಸಂಖ್ಯೆ, ಹೆಸರು, ಜಿಲ್ಲೆ ನೋಡ್ಕೊಡ್ರಿ, ಯಾವ್ಯಾವ ಜಿಲ್ಲೆಗೆ ಎಷ್ಟು ವೇಕೆನ್ಸಿಗಳಿದಾವೆ ಅನ್ನೋದನ್ನ ಅದ್ರ ಬಗ್ಗೆನೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರಪ್ಪ ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಅಪ್ಡೇಟ್ ಗೊತ್ತಾಗುತ್ತಾ. ಓಕೆ, ಯಾವ ಜಿಲ್ಲೆಗೆ ಎಷ್ಟಿದಾವ ಅನ್ನೋದನ್ನ ನೋಡ್ಕೊಡ್ರಿ. ಸೊ ಪ್ರತಿಯೊಬ್ರು ಕೂಡ ಮತ್ತೆ ಡೌಟ್ ನಲ್ಲಿ ಉಳ್ಕೊಳಕ್ ಹೋಗ್ಬೇಡ್ರಿ. ಸರ್ ನಾವು ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ಯಾವ ಜಿಲ್ಲೆಗೆ ಹಾಕ್ಬೇಕು ಅನ್ನೋದನ್ನ ಅದನ್ನು ಕೂಡ ನಾನೇ ಹೇಳ್ಕೊಡೋದಲ್ಲ. ಸೊ ನೀವು ನೋಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತ. ಸೊ ಇಲ್ಲಿ ನೋಡ್ಕೊಡ್ರಿ, ಕ್ರಮ ಸಂಖ್ಯೆ ಟೋಟಲಿ ಬಂದ್ಬಿಟ್ಟು ಬೆಂಗಳೂರು ನಗರಕ್ಕೆ 20 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ, ಬೆಂಗಳೂರು ಗ್ರಾಮಾಂತರ 29 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ, ಚಿತ್ರದುರ್ಗ 15 ಹುದ್ದೆಗಳು, ನೆಕ್ಸ್ಟ್ ಚಿಕ್ಕಬಳ್ಳಾಪುರ 21 ಹುದ್ದೆಗಳು, ತುಮಕೂರು 50 ಹುದ್ದೆಗಳು, ಶಿವಮೊಗ್ಗ 18 ಹುದ್ದೆಗಳು, ಕೋಲಾರ 22 ಹುದ್ದೆಗಳು, ಬೆಂಗಳೂರು ದಕ್ಷಿಣ ಅಂತ 30 ಹುದ್ದೆಗಳು, ಮೈಸೂರು ನೋಡ್ಕೊಡ್ರಿ, ಮೈಸೂರು ಎಷ್ಟಪ್ಪ ಅಂದ್ರೆ 45 ಹುದ್ದೆಗಳು, ನೆಕ್ಸ್ಟ್ ಮಂಡ್ಯ ಬಂದ್ಬಿಟ್ಟು 50 ಹುದ್ದೆಗಳು, ಹಾಸನಕ್ಕೆ 35 ಹುದ್ದೆಗಳು, ಉಡುಪಿಗೆ 10 ಹುದ್ದೆಗಳು, ನೆಕ್ಸ್ಟ್ ದಕ್ಷಿಣ ಕನ್ನಡಕ್ಕೆ 20 ಹುದ್ದೆಗಳು, ನೆಕ್ಸ್ಟ್ ಅದರ ಜೊತೆಗೆ ಚಾಮರಾಜನಗರಕ್ಕೆ 31 ಹುದ್ದೆಗಳು. ಸೊ ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಪ್ರತಿಯೊಂದು ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀನಿ, ಚೆಕ್ ಮಾಡ್ಕೋತಾ ಹೋಗ್ರಿ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ದಕ್ಷಿಣ ಕನ್ನಡ ಆಯ್ತು, ನೆಕ್ಸ್ಟ್ ಚಾಮರಾಜನಗರ ಆಯ್ತು, ಚಿಕ್ಕಮಗಳೂರಿಗೆ 10 ಹುದ್ದೆಗಳು, ನೆಕ್ಸ್ಟ್ ಬೆಳಗಾವಿ ಜಿಲ್ಲೆಗೆ ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳು ನೋಡ್ಕೊಡ್ರಿ 48 ಹುದ್ದೆಗಳು, ನಮ್ಮ ಬಾಗಲಕೋಟೆ ಡಿಸ್ಟಿಕ್ಗೆ 18 ಹುದ್ದೆಗಳು, ಗದಗಕ್ಕೆ 14, ಹಾವೇರಿಗೆ 15, ನೆಕ್ಸ್ಟ್ ಅದರ ಜೊತೆಗೆ ಬೀದರ್ಕ್ಕೆ 4 ಹುದ್ದೆಗಳು, ರಾಯಚೂರಿಗೆ 2 ಹುದ್ದೆಗಳು. ಟೋಟಲಿ ಬಂದ್ಬಿಟ್ಟು 505 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಎಷ್ಟು? 505 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗಳಿಗೆ ಪ್ರತಿಯೊಂದು ಅಭ್ಯರ್ಥಿಗಳು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ನೀವು ಜಸ್ಟ್ 35 ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದಕ್ಕೆ ಯಾವುದೇ ತರಂತ ಪರ್ಸೆಂಟೇಜ್ ಕೂಡ ಇರೋದಿಲ್ಲ. ಸರ್ ಏನಾದ್ರು PUC ಪರ್ಸೆಂಟೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದ್ರು ಮೆರಿಟ್ ಕಾರ್ಡ್, ಅಡ್ಮಿಟ್ ಕಾರ್ಡ್ ಅನ್ನ ಬಿಡ್ತಾರ ಅಂತಿಲ್ಲ. ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೂ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಯಾವುದೇ ತರಂತ ಇದು ಪರ್ಸೆಂಟೇಜ್ ಮೇಲೆ ಇರೋದಿಲ್ಲ. ಓಕೆ, ಇದು ಪರ್ಸೆಂಟೇಜ್ ಮೇಲೆ ಇರೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು, ಅರ್ಜಿಗಳನ್ನ ಹಾಕೊಡ್ರಿ. ಅರ್ಜಿ ಸ್ಟಾರ್ಟಿಂಗ್ ದಿನಕ್ಕೆ ಅದನ್ನೆಲ್ಲನೂ ಕೂಡ ಕ್ಲಿಯರ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡ್ತೀನಿ, ಚೆಕ್ ಮಾಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ಎಷ್ಟು ಎಕ್ಸಾಮ್ಗಳು ಇರ್ತಾವ ಅನ್ನೋದನ್ನು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ನೋಟಿಫಿಕೇಶನ್ ಟೋಟಲಿ ಬಂದ್ಬಿಟ್ಟು 18 ಪೇಜ್ಗಳಿದಾವೆ. ಪ್ರತಿಯೊಂದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ನಮ್ಗೆ ಮೇನ್ ಇನ್ಫಾರ್ಮೇಶನ್ ಏನ್ ಬೇಕಾಗುತ್ತಲ್ಲ ಅದನ್ನ ಮಾತ್ರ ನಾವು ತೋರಿಸ್ಕೊಳ್ಳೋಣ. ನೋಡ್ಕೊಡ್ರಿ, PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಕುರಿತು ಅಂತ ಕೊಟ್ಟಿದ್ದಾರೆ. ಸೊ PUC ಜೊತೆಗೆ ನೀವೇನಾದ್ರೂ ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, 3 ವರ್ಷಗಳ ಡಿಪ್ಲೊಮಾ ವಿದ್ಯಾರ್ಥಿಯನ್ನು PUC ವಿದ್ಯಾರ್ಥಿ ತತ್ಸಮಾನವೆಂದು ಈ ಕೆಳಕಂಡ ಅಂಶಗಳಿಗೆ ಮಾತ್ರ ಪರಿಗಣಿಸಿ ಆದೇಶಿಸಿದೆ ಅಂತ ಹೇಳಿ. ಸೊ ಡಿಪ್ಲೊಮಾ ವಿದ್ಯಾರ್ಥಿ ಕೂಡ ಇಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಸೊ ಏಜ್ ಎಷ್ಟು ಬೇಕಾಗುತ್ತಾ ಸರ್, ವಯೋಮಿತಿ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ, ಸೊ ವಯೋಮಿತಿ ನೋಡ್ಕೊಡ್ರಿ, 18 ವಯಸ್ಸು. ಎಷ್ಟು? 18 ವಯಸ್ಸಿಂದ ಹಿಡಿದು ಸೊ ಇಲ್ಲಿ ಬಂದ್ಬಿಟ್ಟು ಯಾರಪ್ಪ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಅಂದ್ರೆ 40 ಏಜ್ ಮಟ್ಟ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಅದರ ಜೊತೆಗೆ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 18 ಹಿಡಿದು
43 ವಯಸ್ಸಿನೊಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಅಭ್ಯರ್ಥಿಗಳು 18 ವಯಸ್ಸಿನಿಂದ ಹಿಡಿದು 45 ಏಜ್ ಇರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕೊಳ್ಳಕ್ಕೆ ಇಲ್ಲೊಂದು ಅಪರ್ಚುನಿಟಿಯನ್ನ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಹಾಕೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಸ್ಟಡಿನೂ ಕೂಡ ಮಾಡ್ಬೇಕಾಗತ್ತ. ನೀವೀಗ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಪ್ರತಿಯೊಂದು ಜಾಬ್ ಅನ್ನ ಕಾಲ್ಫರ್ಮ್ ಮಾಡ್ತಾ ಇದ್ರೆ ಸೊ ಸಾಕಷ್ಟು ನೋಡ್ಕೋಬಹುದು. ಸಿವಿಲ್ ಪೊಲೀಸ್ ಆಗಿರ್ಬೋದು, CR ಆಗಿರ್ಬೋದು, DR ಆಗಿರ್ಬೋದು, ನೆಕ್ಸ್ಟ್ KSRP ಆಗಿರ್ಬೋದು, KSISF ಆಗಿರ್ಬೋದು. ಅದ್ರ ಜೊತೆಗೆ ಮತ್ತು ಸರ್ವೆ ಲ್ಯಾಂಡ್ ಸರ್ವೆನು ಕೂಡ ಕಾಲ್ಫರ್ಮ್ ಮಾಡಿದಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಬಂದ್ಬಿಟ್ಟು ರೈಲ್ವೆದಲ್ಲಿ ಕೂಡ ಕಾಲ್ಫರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ನೋಟಿಫಿಕೇಶನ್ ಕಾಲ್ಫರ್ಮ್ ಮಾಡ್ತಾ ಇದ್ರಪ್ಪ ಅಂದ್ರೆ ಒಂದ್ಸರಿ ನೀವು ಸ್ಟಡಿ ಮಾಡ್ತಾ ಇದ್ರಿ ಅಂದ್ರೆ ಎಲ್ಲದಕ್ಕೂ ಕೂಡ ತಯಾರಿಗಳನ್ನ ಮಾಡ್ಕೊಳ್ಬೇಕು. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡ್ಕೊಳ್ರಿ 11/7/2026. ಅಂದ್ರೆ ಅರ್ಜಿ ಕೂಡ 11ನೇ ತಾರೀಕಿಗೆ ಇವತ್ತೇ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕ್ಬೇಕು ಅನ್ನುವಂತ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 30/7/2026. ಸೊ ಓಕೆ, ಒಂದು ತಿಂಗಳಲ್ಲ, ನಿಮ್ಗೆ ಕೇವಲ ಉಳಿದಿರ್ತಕ್ಕಂಥ ದಿನಾಂಕ 20 ದಿನಗಳ ಮಾತ್ರ ಕಾಲಾವಕಾಶವನ್ನ ಕೊಟ್ಟಿದಾರ. ಅಂದ್ರೆ 20 ದಿನದ ಒಳಗಡೆ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತ. ಹಾಕ್ಬೇಕನ್ನೋರು 2-3 ಡೇಸ್ ಒಳಗಡೆ ಹಾಕೊಡ್ರಿ. ಆಮೇಲೆ ಸರ್ವರ್ ಬಿಸಿ ಇದೆ ಸರ್ ಹಾಕಕ್ ಆಗ್ಲಿಲ್ಲ ಅನ್ನೋದು ಸೊ ಹೊರಗೋದಕ್ಕಿಂತ ಅಡ್ವಾನ್ಸ್ ಆಗಿ ಮುಂಚೆ ಹಾಕ್ರಿ. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಸರ್ ಇವಾಗ ನಾನು 30ನೇ ತಾರೀಕಿಗೆ ಅಪ್ಲಿಕೇಶನ್ ಸಲ್ಲಿಸಿದೀನಿ ಸರ್, ನಂದು ಅಕಸ್ಮಾತ್ ಸರ್ವರ್ ಬಿಸಿ ಆಗಿ ಪೇಮೆಂಟ್ ಆಗಿರ್ಲಿಲ್ಲ. ಓಕೆ, 31ನೇ ತಾರೀಕು ಮಟನು ಕೂಡ ನೀನ ಇದಕ್ಕ ಪೇಮೆಂಟ್ ಅನ್ನ ಮಾಡಬಹುದು. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ ಪ್ರತಿಯೊಂದು ಸರ್ ಇದಕ್ಕ ಫೀಸ್ ಎಷ್ಟು ಇರ್ತದ ಸರ್, ಎಷ್ಟು ಫೀಸ್ ಸರ್, ಇದರ ವೇತನ ಎಷ್ಟು ಇರ್ತದ, ಸೊ ಸ್ಯಾಲ್ರಿ ಎಷ್ಟು ಇರ್ತದ ಅಂತ ಕೇಳ್ತಾ ಇಲ್ಲ. ಸೊ ಸ್ಯಾಲ್ರಿ ಕೂಡ ನೋಡ್ಕೊಡ್ರಿ, ಸ್ಯಾಲ್ರಿ ಕೂಡ ಅದ್ರ ಬಗ್ಗೆ ಕೊಡ್ತೀನಿ. ಸ್ಯಾಲ್ರಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಫಸ್ಟ್ ಆಫ್ ಆಲ್ ನೌಕರಿ ಬೇಕ್ರಿ. ಈಗ ನೌಕರಿ ಇದ್ರೇನೆ ಮದುವೆ ಆಗ್ತಾರ, ಇಲ್ಲಂತಂದ್ರೆ ಮದುವೆ ಆಗಲ್ಲ ಅಂತ ಹೇಳ್ಕೇಶಂದ ಜನರೇಷನ್ ಕೂಡ ಅದೇ ತರನಾಗಿ. ಬಟ್ ನೀವು ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಜಾಬ್ ಅನ್ನ ಮಾಡ್ಲೇಬೇಕು. ನಿನ್ನ ಹತ್ರ ಒಂದು 100 ಎಕರೆ ಹೊಲ ಆಯ್ತಂದ್ರು ಕೂಡ ಫಸ್ಟ್ ಆಫ್ ಆಲ್ ನೀನು 10,000 ಜಾಬ್ ಮಾಡಿದ್ರು ಕೂಡ ನಿನ್ನ ಹತ್ರ ನೌಕರಿ ಕೇಳ್ತಾರ. ಸೊ 34,000 ಅಂತ ಹಿಡಿದು ನೋಡ್ಕೊಡ್ರಿ. ಏನಿಲ್ಲಪ್ಪ ಅಂತಂದ್ರೆ 70-80,000 ಮಟನು ಕೂಡ ಇದಕ್ಕ ಸ್ಯಾಲ್ರಿ ಕೂಡ ನಿಮ್ಗೆ ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಒಂದು ಒಳ್ಳೆಯ ಅವಕಾಶ ಅನ್ಕೊಳ್ಬಹುದು. ಸೊ ನೀವು ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಸೊ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ನೋಡ್ಕೊಡ್ರಿ ಸರ್, ಎಕ್ಸಾಮ್ 2 ಇರ್ತಾವ ಅಂತ ಹೇಳಿದಿಲ್ಲ ಸರ್. ಎಕ್ಸಾಮ್ ಯಾವ್ಯಾವ ಡೇಟ್ ಗೆ ನಡೀತಾವ ಅಂತ ಹೇಳಿ ಪತ್ರಿಕೆ ಒಂದು ಆಲ್ರೆಡಿ ಡೇಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಎಕ್ಸಾಮ್ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ನೋಡ್ಕೊಡ್ರಿ ಯಾವ ಡೇಟ್ ಗೆ ಎಕ್ಸಾಮ್ ಅನ್ನ ನಡೀತದೆ ಅಂತ ಹೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ. ದಿನಾಂಕ 4/10/2026ನೇ ತಾರೀಕಿಗೆ, ಸೊ 4ನೇ ತಾರೀಕಿಗೆ 2026 10ನೇ ತಿಂಗಳಲ್ಲಿ ಬೆಳಿಗ್ಗೆ 1ನೇ ಎಕ್ಸಾಮ್ ಬಂದ್ಬಿಟ್ಟು 10:30 ಹಿಡಿದು 12:30 ನಿಮ್ಮ ಫಸ್ಟ್ ಎಕ್ಸಾಮ್ ಅಂದ್ರೆ ಪತ್ರಿಕೆ 1 ಎಕ್ಸಾಮ್ ನಡೀತದ. ನೆಕ್ಸ್ಟ್ ಅದಾದ ನಂತರ ಪತ್ರಿಕೆ 2 ನೋಡ್ಕೊಳ್ರಿ, ಅವತ್ತೇ 4ನೇ ತಾರೀಕಿಗೆ ಮಧ್ಯಾಹ್ನ 2:30 ಹಿಡಿದು 4:30 ನಿಮ್ಮ 2ನೇ ಎಕ್ಸಾಮ್ ಕೂಡ ನಡೀತದ. ಸೊ ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಇರ್ತದ. ಸೊ ಇದು ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಇರ್ತದ. ಸೊ ನೀವು ಕನ್ನಡದಲ್ಲೇನೆ ಎಕ್ಸಾಮ್ ಅನ್ನ ಬರಿಬೇಕಾಗುತ್ತ. ಸೊ ಅದು ಯಾವ ಮುಖಾಂತರಪ್ಪ ಅಂದ್ರೆ ಆಫ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತದೆ. OMR ಟೈಪ್ ಅಂದ್ರೆ OMR ಬೇಸ್ ಎಕ್ಸಾಮ್ ಅನ್ನ ನೀವು ಇದಕ್ಕ ಬರಿಬೇಕಾಗತ್ತ. ಯಾವುದು OMR ಮುಖಾಂತರನೇ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇರ್ತತಿ, ಅದ್ರ ಜೊತೆಗೆ OMR ಶೀಟ್ ಇರುತ್ತೆ, ಅದ್ರಲ್ಲೇ ಟಿಕ್ ಮಾಡಿಬಿಟ್ಟು ಕೊಡ್ಬೇಕಾಗತ್ತ. ಇದಕ್ಕೆ ಯಾವುದೇ ತರನಂತ ನಿಮ್ಗ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರೋದಿಲ್ಲ. ಸೊ ಆಫ್ಲೈನ್ ಮುಖಾಂತರನೇ ಎಕ್ಸಾಮ್ ಇದಕ್ಕ ಇರ್ತದ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಡ್ರಿ ಎಷ್ಟು ಎಕ್ಸಾಮಿಗೆ ಎಷ್ಟು ಯಾವ ತರ ಕ್ವಶನ್ ಪೇಪರ್ ಇರ್ತತಿ, ಎಷ್ಟು ಅಂಕಗಳು ಇರ್ತಾವ ಅನ್ನೋದನ್ನು ಕೂಡ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಎಷ್ಟೇ ಲೇಟ್ ಆದ್ರೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ತಿಳ್ಕೊಡ್ರಿ. ಕಂಪ್ಲೀಟ್ ಆಗಿ ನಾನು ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ನೀವೇನಾದ್ರೂ ವಿಲೇಜ್ ಅಕೌಂಟ್ ಈ ಸರಿ ಆಗ್ಬೇಕು ಅನ್ಕೊಂಡಿದ್ರೆ ಸೊ ಈ ವಿಡಿಯೋನ ಕಡ್ಡಾಯವಾಗಿ ನೋಡ್ಲೇಬೇಕು. ಓಕೆ, ನೋಡ್ಕೊಡ್ರಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಾಮಾನ್ಯ ಜ್ಞಾನ ಅಂತ ಹೇಳಿ ಪ್ರಚಲಿತ ಘಟನೆಗಳು, ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಅದ್ರ ಜೊತೆಗೆ ದೈನಂದಿನ ಗ್ರಹಿಕೆಗಳು, ನೆಕ್ಸ್ಟ್ ಅದರ ನೋಟದ ವಿಷಯಗಳು. ಸೊ ಈ ತರದ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಯಾವ ತರ ಸ್ಟಡಿ ಮಾಡ್ತೀವಲ್ಲ ಸೊ ಅದ್ರ ಬಗ್ಗೆನೇ ಇದು ಸಿಲೆಬಸ್ ಇರ್ತದ. ಸೊ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಬೇಕಾದ್ರೆ ಒಂದ್ಸರಿ ನೀವು ಕೂಡ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ರಿ. ನಿಮ್ಗೆ ಬೇಕಾದ್ರೆ PDF ಅನ್ನಾದ್ರೂ ನಾನು ಶೇರ್ ಮಾಡ್ತೀನಿ. ಟೋಟಲಿ ಬಂದ್ಬಿಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟು 100 ಕ್ವಶನ್ಸ್ ಗಳು ಇರ್ತಾವೆ. ಎಷ್ಟು 100 ಕ್ವಶನ್ಸ್ ಗಳು ಇರ್ತಾವೆ. 100 ಮಾರ್ಕ್ಸ್ ಇರ್ತದ. 2 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಎಷ್ಟು 2 ಅವರ್ಸ್ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಇದು ಯಾವ್ದಪ್ಪ ಅಂದ್ರೆ ಪತ್ರಿಕೆ 1ನೇ ಎಕ್ಸಾಮ್ ಏನ್ ಹೇಳಿದಿಲ್ಲ ಮಾರ್ನಿಂಗ್ ನಡೀತಿರ್ತಕ್ಕಂಥದ್ದು. ಸೊ 1ನೇ ಎಕ್ಸಾಮಿಗೆ ಈ ಸಿಲೆಬಸ್ ಅನ್ನ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಸರ್ 2ನೇ ಎಕ್ಸಾಮಿನಲ್ಲಿ ಏನಿರ್ತದ. ಸೊ 2ನೇ ಎಕ್ಸಾಮ್ ಅಲ್ಲಿ ನೋಡ್ಕೊಡ್ರಿ. ಸೊ 2ನೇ ಎಕ್ಸಾಮ್ ದಲ್ಲಿ ಕೂಡ ಸಿಲೆಬಸ್ ಬೇರೆ ಇರ್ತದ. ಪತ್ರಿಕೆ 2 ಅಂತ ಕೇಸಂದ ಅದರಲ್ಲಿ ABC ಅಂತ ಇರುತ್ತ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ನೆಕ್ಸ್ಟ್ ಕಂಪ್ಯೂಟರ್ ಜ್ಞಾನ ಅಂತ ಕೇಸಂದ ಇವು ಬಂದ್ಬಿಟ್ಟು 100 ಕ್ವಶನ್ಸ್ ಗಳು ಇರ್ತಾವೆ. ಎಷ್ಟು 100 ಕ್ವಶನ್ಸ್ ಗಳು ಇರ್ತಾವು. 100 ಅಂಕ ಇರ್ತತಿ. 2 ತಾಸು ಟೈಮಿಂಗ್ ಇರ್ತದೆ. ಇದಕ್ಕೂ ಕೂಡ ಎಕ್ಸಾಮ್ ಸೇಮ್ ಅದೇ ತರನಾಗಿ ಇರ್ತದ. ಸಿಲೆಬಸ್ ಮಾತ್ರ ಚೇಂಜ್ ಇರ್ತತಿ. ಅದಕ್ಕೂ ಕೂಡ ಟೈಮಿಂಗ್ ಇರ್ತದ.
ಸರ್ ಇದಕ್ಕೆ ನೋಡ್ಕೊಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದ್ರಲ್ಲಿ ನೋಡ್ಕೊಡ್ರಿ 30%. ಇಲ್ಲಿ ನೋಡ್ಕೊಡ್ರಿ ಏನಪ್ಪಾ ಅಂದ್ರೆ ಕನಿಷ್ಠವಾಗಿ 30 ಅಂಕಗಳನ್ನ ಗಳಿಸಿರ್ಬೇಕು, ಕಡ್ಡಾಯವಾಗಿರುತ್ತದೆ. 35 ಅಂಕಗಳನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸಾಮಿಗೆ ಪಾಸ್ ಆಗಕ್ಕ ವ್ಯಾಲಿಡಿಟಿ ಇರ್ತದೆ. ಫಸ್ಟ್ ಎಕ್ಸಾಮ್ ಅನ್ನ 35 ಅಂಕಗಳನ್ನ ಕಡ್ಡಾಯವಾಗಿ ತಗೊಳ್ಳೇಬೇಕಾಗತ್ತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಇದಕ್ಕೆ ನೆಗೆಟಿವ್ ಎಷ್ಟು ಇರ್ತಾವೆ? ಓಕೆ, 0.25 ನೆಗೆಟಿವ್ ಕೂಡ ಇರ್ತದೆ. ಇದರಲ್ಲಿನೂ ಕೂಡ ನಿಮ್ಗೆ 0.25 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. ಸೊ ನೀವು ಯಾವುದೇ ಒಂದು ಪ್ರಶ್ನೆಯನ್ನ ಹಾಕ್ಬೇಕು, ಕ್ವಶನ್ ಅನ್ನ ಆನ್ಸರ್ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಅದನ್ನ ನೋಡ್ಕೊಂಡ್ ಬಿಟ್ಟಿನೇ ಹಾಕ್ಬೇಕಾಗತ್ತೆ. ಅದರಲ್ಲಿ ತಪ್ಪು ಯಾವುದು ಸರಿ ಯಾವುದು ಸುಮ್ಮನೆ ಅಂದಾಜ್ ಮುಖಾಂತರ ಹಾಕಕ್ ಹೋಗ್ಬೇಡ್ರಿ. ಅಜ್ಮಾಸ್ ಏನಾದ್ರು ಹಾಕಿದ್ರಪ್ಪ ಅಂದ್ರೆ ನೀವು ಕರೆಕ್ಟ್ ಇರ್ತಕ್ಕಂಥ ಆನ್ಸರ್ ಕೂಡ ಅದರಲ್ಲಿ ತಪ್ಪಾಗ್ತಾ ಹೋಗ್ತದ. ಓಕೆ, ನೆಕ್ಸ್ಟ್. ಸೊ ಇಷ್ಟು ಆಲ್ಮೋಸ್ಟ್ ಎಲ್ಲಾನು ಕಂಪ್ಲೀಟ್ ಆಯ್ತು ಅನ್ಕೋತೀನಿ ಇನ್ಫಾರ್ಮೇಶನ್. ಸೊ ಇಷ್ಟೇ ಇದರಲ್ಲಿ ಇನ್ಫಾರ್ಮೇಶನ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಕನ್ನಡ ಮಾಧ್ಯಮ ಗ್ರಾಮೀಣ ಸರ್ ಅರ್ಜಿಯನ್ನ ಸಲ್ಲಿಸೋಕೆ ಏನೆಲ್ಲ ಬೇಕಂತ ಕೇಳ್ತಾ ಇದ್ರಲ್ಲ ಡಾಕ್ಯುಮೆಂಟ್ಸ್ ಗಳು ಬಂದ್ಬಿಟ್ಟು. ಸೊ ಪ್ರತಿಯೊಬ್ರು ಕೂಡ ನೀವೇನಾದ್ರೂ ಹಳ್ಳಿಯಲ್ಲಿ ಕಲ್ತಿದ್ರಿಯಪ್ಪ ಅಂದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತಾ. ನೆಕ್ಸ್ಟ್ ಅದರ ಜೊತೆಗೆ ಗ್ರಾಮೀಣ ಅಭ್ಯರ್ಥಿಗಳು ಏನಾದ್ರಪ್ಪ ಅಂದ್ರೆ ನಿಮ್ದು ಗ್ರಾಮೀಣ ಸರ್ಟಿಫಿಕೇಟ್ ಅಂತ ಸಿಗುತ್ತಾ. ನೆಕ್ಸ್ಟ್ ಮಾಜಿ ಸೈನಿಕರು ಏನಾದ್ರು ಎಕ್ಸ್ ಸರ್ವಿಸ್ ಮೆನ್ ಇದ್ರಪ್ಪ ಅಂದ್ರೆ ನಿಮ್ಗೆ ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಕೂಡ ಸಿಗುತ್ತಾ. ನೆಕ್ಸ್ಟ್ ನೀವೇನಾದ್ರೂ ಕನ್ನಡ ಮೀಡಿಯಂದಲ್ಲಿ ಏನಾದ್ರು ಸ್ಟಡಿ ಮಾಡಿದ್ರಿಯಪ್ಪ ಅಂದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನಿಮ್ಗೆ ಕನ್ನಡ ಮಾಧ್ಯಮ ಗ್ರಾಮೀಣ ಸರ್ಟಿಫಿಕೇಟ್ ಸಿಗುತ್ತಾ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ಮಹಿಳಾ ತೃತೀಯ ಲಿಂಗ ಏನಿರ್ತಲ್ಲ ಅಂತರಿಗೆ ಮಾತ್ರ ಅದರದ್ದೇ ಆಗಿರ್ತಕ್ಕಂಥದ್ದು ಒಂದು ಸರ್ಟಿಫಿಕೇಟ್ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕು. ಓಕೆ, ಪ್ರತಿ ಒಂದು ವಿಲೇಜ್ ಅಕೌಂಟೆಂಟ್ ಬಗ್ಗೆ ಅಪ್ಡೇಟ್ ಗಳನ್ನ ತಗೊಂಡಿದಿರಿ ಅಂತ ಅನ್ಕೋತಾ ಇದೀನಿ. ಸೊ ಇನ್ನೂ ಏನಾದ್ರೂ ನಿಮ್ಗೆ ಇದರಲ್ಲಿ ಡೌಟ್ ಇದ್ರೆ, ಸೊ ಇನ್ನೂ ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ, ಸರ್ ನಾನು ಇದ್ರ ಬಗ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಸರ್, ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡಿ ಅಂತ ಹೇಳಿ ಬೇಕಿದ್ರೆ ಇನ್ನಷ್ಟು ನಾನು ಇದ್ರ ಬಗ್ಗೆ ನೀವು ಫೈನಲಿ ಸೆಲೆಕ್ಷನ್ ಆಗೋ ಮಟ್ಟನು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತೀನಿ. ಓಕೆ, ವಿಲೇಜ್ ಅಕೌಂಟೆಂಟ್ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಇದೇ ತರನಾಗಿ ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನು ಕೂಡ ಪ್ರತಿ ಒಂದು ಅಚ್ಚುಕಟ್ಟಾಗಿ ಅಪ್ಡೇಟ್ ಇನ್ಫಾರ್ಮೇಶನ್ ಅನ್ನ ನೀವು ಫೈನಲ್ ಎಕ್ಸಾಮ್ ಆಯ್ತು, ನೆಕ್ಸ್ಟ್ ಎಕ್ಸಾಮ್ ರಿಸಲ್ಟ್ ಆಯ್ತು, ನೆಕ್ಸ್ಟ್ ಅವತ್ತಿನ ದಿನ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ತರ ಇತ್ತು, ಸೊ ಅನಲೈಸಿಸ್ ಮಾಡೋದಾಯ್ತು, ಪ್ರತಿ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಇದಕ್ಕೆ ಯಾವುದೇ ತರಂತ ಫಿಸಿಕಲ್ ಇರೋದಿಲ್ಲ. ಫಸ್ಟ್ ಒನ್ ಎಕ್ಸಾಮ್ ಸೆಕೆಂಡ್ ಒನ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ಯಾವುದೇ ತರದ ಮೆಡಿಕಲ್ ಕೂಡ ಇರೋದಿಲ್ಲ. ಹೈಟ್, ಚೆಸ್ಟ್, ವೇಟ್, ರನ್ನಿಂಗ್ ಏನು ಇರೋದಿಲ್ಲ. ಜಸ್ಟ್ ಎಕ್ಸಾಮ್ ಗೆ ಫೋಕಸ್ ಮಾಡ್ಬೇಕಾಗಿತ್ತ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತಪ್ಪ ಅಂದ್ರೆ ನೀವು 100% ನೀವು ಕೂಡ ತಲಾಟಿ ಆದಾಗೆ ಒಂದು ಬೆಸ್ಟ್ ನೌಕರಿನೇ ಅನ್ಕೋಬಹುದು ಆಫೀಸಿಯಲ್ ಆಗಿ ವರ್ಕ್ ಮಾಡುವಂತ ವಿದ್ಯಾರ್ಥಿಗಳಿಗೆ. ಸೊ ನಮ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸರ ಇದರಲ್ಲಿ ನಾನು ಬಂದ್ಬಿಟ್ಟು ಬೀದರ್ ಸರ ನಾನು ರಾಯಚೂರಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಎಸ್, ನೀನ್ ಬಾಗಲಕೋಟೆ ಇರು, ಬೆಳಗಾವಿ ಇರು, ಯಾವುದೇ ಜಿಲ್ಲೆಯವನಿದ್ರು ಕೂಡ ನೀನ ಇದರಲ್ಲಿ ಇರ್ತಕ್ಕಂಥ ಜಿಲ್ಲೆಗೆ ಯಾವ್ದಾದ್ರು ಜಿಲ್ಲೆಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಹಾಕೋದು ಆಪ್ಷನ್ ಇರುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ನಾವು ಕೊಡುವಂತ ಅಪ್ಡೇಟ್ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರೂ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಐಡಿ, ಇನ್ಸ್ಟಾಗ್ರಾಮ್ ಐಡಿ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿ ಈ ವಿಡಿಯೋನ ಶೇರ್ ಮಾಡ್ರಿ. ಇದು ಇದೆಯಲ್ಲ ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದ್ಸರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫೈನಲಿ ಜಾಬ್ ಸೇರುವ ಒಳಗುನು ನೀವು ಜಾಬ್ ಹೋಗೋ ಮಟ್ಟನು ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಗಳು ಇದರಲ್ಲಿ ಸಿಗ್ತಾ ಹೋಗ್ತದ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.